ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ದಿನ ನಮಗೆ ಪಂಚಮಿ ತಿಥಿ ಕೂಡ ಇದೆ, ಹಾಗೆ ಶುಕ್ರವಾರ ಕೂಡಿ ಬಂದಿರೋದು. ಎಷ್ಟು ಅದ್ಭುತವಾಗಿರುತ್ತೆ. ಮಾನವ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಪರಿಹಾರಗಳ ಮುಖಾಂತರ ತೀರಿಸ್ಕೊಳ್ಳೋದಕ್ಕೆ ಈ ರೀತಿಯ ಅದ್ಭುತವಾದ ದಿನಗಳು ಸಾಕ್ಷಿಯಾಗುತ್ತೆ. ಪಂಚಮಿ ತಿಥಿ ಅನ್ನೋದು ನಮಗೆ ವಾರಾಹಿ ದೇವಿಗೆ ಎಲ್ಲಿಲ್ಲದ ಶಕ್ತಿಯನ್ನು ತಂದುಕೊಡುವಂಥ ಅದ್ಭುತವಾದ ಒಂದು ದಿನ ಇದು. ಇದನ್ನು ನೀವು ಮರೆಯದೆ ಈ ದಿನಗಳಲ್ಲಿ ಈ ಪರಿಹಾರವನ್ನು, ಅಂದರೆ ಶುಕ್ರವಾರ ನಮಗೆ ಮಹಾಲಕ್ಷ್ಮಿಯ ವಾರ ಅಂತ ಕೂಡ ಕರಿತೀವಿ. ಈ ದಿನಗಳಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳು ಯಾರಿಗಿರುತ್ತೆ, ಪದೇ ಪದೇ ನಾವು ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇದ್ದೀವಿ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸಮಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಒಳ್ಳೆಯ ಸಮಯ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ತುಂಬ ಕಷ್ಟಪಡ್ತಾನೆ ಇರ್ತೀವಿ, ಆ ಕಷ್ಟಗಳು ನಿವಾರಣೆ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ. ಅಂತಹ ಸಮಯಗಳಲ್ಲಿ ನಾವು ಈ ಥರ ಒಳ್ಳೆಯ ಗಳಿಗೆಯನ್ನು ನೋಡಿಕೊಂಡು ಮಾಡಿಕೊಂಡ್ರೆ ಮಾತ್ರ ಆ ಸಮಸ್ಯೆಗಳು ನಮಗೆ ದೂರ ಆಗಿಬಿಡುತ್ತೆ, ಮಾಯನೇ ಆಗುತ್ತೆ. ದುಡ್ಡು ಕಾಸು ಅನ್ನೋದು ಸದಾ ಕಾಲ ಬರ್ತಾನೆ ಇರುತ್ತೆ. ಎಷ್ಟೋ ಜನಕ್ಕೆ ದುಡ್ಡು ಅನ್ನೋದು ಬ್ಲಾಕೇಜಸ್ ಆಗಿರುತ್ತೆ. ಅವರ ಒಂದು ಕೈಯಲ್ಲಿ ಕೂಡ ಆ ರೇಖೆಗಳು ಕ್ಲೋಸ್ ಆಗಿರುತ್ತೆ. ಅವ್ರ ಕೈಗೆ ಎತ್ಕೊಂಡಿರುವ ಕೆಲಸಗಳು ಯಾವಾಗಲೂ ಅಷ್ಟೇ ಸಕ್ಸಸ್ ಅನ್ನೋದು ತಂದುಕೊಡೋದಿಲ್ಲ. ತುಂಬಾ ಬೇಸತ್ತೋಗ್ಬಿಟ್ಟಿರ್ತಾರೆ. ಏನು ಮಾಡಿದ್ರೂ ಕೂಡ ಯಾವ ದೇವ್ರನ್ನ ನಾವು ಕೇಳ್ಕೊಂಡ್ರು ನಮ್ಗೆ ಏನೂ ಆಗ್ತಾಯಿಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನಕ್ಕೆ ದೇವ್ರ ಮೇಲೆ ನಂಬಿಕೆ ಕೂಡ ಹೋಗ್ಬಿಟ್ಟಿರುತ್ತೆ. ಈ ರೀತಿಯ ರೆಮಿಡಿಗಳು ಕೂಡ ನಮಗೆ ವರ್ಕ್ ಆಗೋದಿಲ್ಲ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರೋಣ ಅಂತಂದ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ಆದರೆ ನಮಗೆ ರಹಸ್ಯಶಾಸ್ತ್ರಗಳಲ್ಲಿ ಮಾನವ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿರುವಂಥದ್ದು. ಆ ಪರಿಹಾರಗಳಲ್ಲಿ ಇದು ಒಂದು ಸ್ನೇಹಿತರೆ. ಇದನ್ನು ಶುಕ್ರವಾರದ ದಿನ, ಅದು ಪಂಚಮಿ ತಿಥಿ ಕೂಡಿ ಬಂದಿದೆ. ಈ ದಿನ ನೀವು ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಸದಾಕಾಲ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ಬರುವಂಥದ್ದು. ಎಷ್ಟೋ ಜನಕ್ಕೆ ತುಂಬ ಕಡಿಮೆ ಸಂಬಳ ದುಡಿತಾ ಇರ್ತಾರೆ ಸ್ನೇಹಿತರೆ. ಅವ್ರನ್ನ ನಾವು ನೋಡ್ತಾ ಇರ್ತೀವಿ. ನಮ್ಮ ಸಂಬಂಧಿಗಳಾಗಿರಬಹುದು ಅಥವಾ ನಮ್ಮ ಅಕ್ಕಪಕ್ಕದಲ್ಲೇ ಆಗಿರಬಹುದು, ತುಂಬ ಚೆನ್ನಾಗಿರ್ತಾರೆ, ತುಂಬ ಸಂತೋಷವಾಗಿರ್ತಾರೆ, ತುಂಬ ಅಭಿವೃದ್ಧಿ ಅನ್ನೋದು ಆಗ್ತಾ ಇರುತ್ತೆ. ಆದರೆ ಜಾಸ್ತಿ ಸಂಬಳ ಬರ್ತಾ ಇರುವಂಥವರು ತುಂಬಾ ಕಷ್ಟಪಡ್ತಾ ಇರ್ತಾರೆ. ನೀವು ಇದನ್ನು ಕೂಡ ವ್ಯತ್ಯಾಸ ನೋಡಬಹುದು. ಆಗ ನಮಗೆ ಸಮಸ್ಯೆಗಳು ಎಲ್ಲಿ ಯಾವ ಥರ ಸೃಷ್ಟಿಯಾಯಿತು, ಹೆಂಗೆ ಇದೆಲ್ಲವೂ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಇದನ್ನು ನೀವು ಶುಕ್ರವಾರದ ದಿನ ಮನೆಯನ್ನು ಶುಚಿ ಮಾಡಿಕೊಂಡಿದ್ದೆ ಸ್ನಾನ ಮಾಡಿ ನಾವು ಮನೆಯಲ್ಲಿ ಈ ಪರಿಹಾರವನ್ನು ಸಂಜೆ 7 ಗಂಟೆಯ ಮೇಲೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ ಪರಿಹಾರಗಳು ಯಾವುದೇ ಮಾಡ್ಕೊಳ್ಳಿ, ನೀವು ತುಂಬ ಪರಿಹಾರಗಳು ಮಾತ್ರ ರಾತ್ರಿ ಸಮಯಗಳಲ್ಲೇ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ವಾರಾಹಿ ದೇವಿ ಬಂದು ಈ ರಾತ್ರಿ ದೇವತೆ ಅಂತ ಹೇಳ್ತೀವಿ, ಗುಪ್ತ ವಾರಾಹಿ ಅಂತ ಕರಿತೀವಿ. ಈ ತಾಯಿಯನ್ನು ನೀವು ಭೂಮಿಗೆ ಸಂಬಂಧಪಟ್ಟಂತೆ, ದುಡ್ಡಿಗೆ ಸಂಬಂಧಪಟ್ಟಂತೆ ಅಥವಾ ಹಣಕಾಸಿನ ವಿಚಾರಗಳಲ್ಲಿ ತುಂಬ ಸಾಲ ಮಾಡ್ಕೊಂಡಿದ್ದೀವಿ ಅಥವಾ ನಮ್ಗೆ ಇನ್ಯಾರೋ ಕೊಡಬೇಕು, ಈ ಥರ ಒಂದಲ್ಲ ಎರಡಲ್ಲ ನಾನಾ ಥರದ ಸಮಸ್ಯೆಗಳು ತುಂಬಾ ಇದೆ ಅಂತ ಯಾರು ಜಾಸ್ತಿ ಸಮಸ್ಯೆಗಳಿರುತ್ತೆ ನೋಡಿ, ಅವ್ರು ತಪ್ಪದೆ ಪಂಚಮಿ ತಿಥಿಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಸಂಕಲ್ಪ ಮಾಡ್ಕೊಳ್ಳಿ ವಾರಾಹಿ ದೇವಿಯಲ್ಲಿ, ತಾಯಿ ನಾವು ಈ ಥರ 5 ಅಥವಾ 9 ಪಂಚಮಿಗಳು ಮಾಡ್ತೀವಿ ತಾಯಿ, ನಮ್ಮ ಕೈಯನ್ನು ನೀನು ಇಡೀ ತಾಯಿ, ಮುಂದೆ ನಡೆಸು, ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಾಣೋ ಥರ ನೀನೇ ಏನಾದರೂ ಒಂದು ಮಾಡು ಅಂತಂದ್ಬಿಟ್ಟು ನಿಮಗೆ ಯಾವ ರೀತಿ ತೋಚುತ್ತೋ ಅದನ್ನು ಕೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಲ್ಲುಪ್ಪು ಅನ್ನೋದು ನಾವು ಸಾಧಾರಣವಾಗಿ ಬರೀ ಅಡುಗೆಗೆ ಬಳಸ್ತೀವಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಸಮುದ್ರದಲ್ಲಿ ಸಿಗುವಂಥ ಮಹಾಲಕ್ಷ್ಮಿಯ ಜೊತೆ ಬಂದಿರುವಂಥ ಕಲ್ಲುಪ್ಪು ಅನ್ನೋದು ನೀವು ಎಷ್ಟು ಪರಿಹಾರಗಳು ಮಾಡಿಕೊಂಡ್ರೂ ಅಷ್ಟು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ನಿಮಿಷಗಳಲ್ಲೇ ನಿಮಗಿರುವ ದೃಷ್ಟಿದೋಷಗಳು, ನೆಗೆಟಿವಿಟಿ, ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳು, ಹಣಕಾಸಿನ ವಿಚಾರದಲ್ಲಿ ಇನ್ಯಾವುದೋ ಒಂದು ಅಡೆತಡೆಗಳು ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಕೂಡ ಕಲ್ಲುಪ್ಪು ಅನ್ನೋದು ನಮಗೆ ಬೇಗನೆ ನಿಮಿಷಗಳಲ್ಲೇ ರಿಸಲ್ಟನ್ನು ಕೊಡುತ್ತೆ. ಇದನ್ನು ಮಾಡಿಕೊಳ್ಳುವ ವಿಧಾನಗಳು ಗೊತ್ತಿರಬೇಕು ಅಷ್ಟೇ ಸ್ನೇಹಿತರೆ. ನಮಗೆ ಕಲ್ಲುಪ್ಪನ್ನು ನೀವು ತಗೊಳ್ಳಿ, ಒಂದು ಚಿಕ್ಕದಾಗಿ ಯಾವುದಾದ್ರೂ ಒಂದು ಬೌಲನ್ನು ತಗೊಂಡಿದ್ದೆ, ಅದರಲ್ಲಿ ಕಲ್ಲುಪ್ಪನ್ನು ಹಾಕಬೇಕು, ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ. ತಂತ್ರಶಾಸ್ತ್ರಗಳಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ತುಂಬ ಪ್ರಾಧಾನ್ಯವಾಗಿ ತಗೊಳ್ಳುವಂಥ ಒಂದು ವಸ್ತು ಅನ್ನೋದು ಯಾವುದಾದ್ರೂ ಇದೆ ಅಂದರೆ ಅದು ಸಾಸಿವೆ. ಬಿಳಿ ಸಾಸಿವೆ ಹಾಗೂ ಈ ಕಪ್ಪು ಸಾಸಿವೆ ಅಷ್ಟೇ ರಿಸಲ್ಟನ್ನು ಕೊಡುತ್ತೆ. ಸ್ವಲ್ಪ ಸಾಸಿವೆಯನ್ನು ತಗೊಳ್ಳಿ. ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಗಳಿರುತ್ತಲ್ವ, ಬೇರೆಯವರು ಅಂದರೆ ನಿಮಗೆ ಗೊತ್ತಿರುವಂಥವರು, ಬಂಧುಗಳು, ಸ್ನೇಹಿತರು, ಯಾರೇ ಆಗಿರಬಹುದು,
ಕಣ್ಣೀರು ಹಾಕ್ತಾ ಇರ್ತಾರೆ, ಇವ್ರು ಚೆನ್ನಾಗಾಗಿದ್ದಾರೆ, ಇವ್ರು ಚೆನ್ನಾಗಿರ್ತಾರೆ, ಇವ್ರು ನಮಗಿಂತ ಮುಂದೆ ಹೋಗ್ಬಿಡ್ತಾರೆ, ಅಭಿವೃದ್ಧಿ ಆಗ್ತಾರೆ ಅಂತಂದ್ಬಿಟ್ಟು ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ಅದೆಲ್ಲವೂ ಕೂಡ ನಿಮ್ಮ ಮೇಲೆ ಕೆಟ್ಟ ಪ್ರಭಾವ ಅನ್ನೋದು ಬೀರ್ತಾ ಇರುತ್ತೆ. ಸ್ವಲ್ಪ ಅದಕ್ಕೆ ಸಾಸಿವೆಯನ್ನು ತಗೊಳ್ಳಿ, ಒಂದಿಷ್ಟಿಷ್ಟು ಅರಿಶಿಣ ಕುಂಕುಮವನ್ನು ತಗೊಂಡು ₹1 ಅಥವಾ ₹5 ಕಾಯಿನು ಇವೆರಡರಲ್ಲಿ ಒಂದನ್ನು ತಗೊಳ್ಳಿ. ಈ ಥರ ನೀವು ಇಟ್ಬಿಟ್ಟಿದ್ದೆ ಇದನ್ನು ನೀಟಾಗಿ ನೀವು ದೇವ್ರ ಮನೆಯಲ್ಲಿ ಇಡಬೇಕು ಸ್ನೇಹಿತರೆ. ದೇವ್ರ ಮನೆಯಲ್ಲಿ ಇಟ್ಟು ಸಂಕಲ್ಪ ಮಾಡಿಕೊಳ್ಬೇಕು ವಾರಾಹಿ ದೇವಿಗೆ. ಈ ಥರ ನಾವು 3, 5, 9 ಪಂಚಮಿಗಳು ಮಾಡ್ತೀವಿ ತಾಯಿ, ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳನ್ನೆಲ್ಲ ದೂರ ಮಾಡು, ದುಡ್ಡು ಕಾಸಿನ ವಿಚಾರಗಳಲ್ಲಿ ಎಲ್ಲವೂ ದೂರ ಮಾಡು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು. ದೇವ್ರ ಮನೆಯಲ್ಲಿ ಇಡಿ. ಮಾರನೇ ದಿನ ಅದನ್ನು ನೀವು ಆ ₹1 ಅಥವಾ ₹5 ಯಾರಿಗಾದ್ರೂ ದಾನ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ನೀವು ಕರಗಿಸ್ಬಿಟ್ಟು ಅಥವಾ ಯಾರು ತುಳಿದೇ ಇರುವ ಕಡೆ ಹಾಕಿ. ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ, ಬೆಸ್ಟ್ ರಿಸಲ್ಟು ಇದು. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾರೆ, ಅಥವಾ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರು ನಿಮ್ಮ ಮಾತನ್ನು ಕೇಳ್ತಾರೆ. ಒಂದು ಗಾಜಿನ ಲೋಟ ತಗೊಳ್ಳಿ, ಸ್ವಲ್ಪ ಅರಿಶಿಣವನ್ನು ಇದರಲ್ಲಿ ಹಾಕಿ, ಕಲ್ಲುಪ್ಪನ್ನು ಸ್ವಲ್ಪ ನೀವು ಹಾಕಿ, ಅರಿಶಿಣ ಹಾಕಿರ್ತೀರ, ಕಲ್ಲುಪ್ಪನ್ನು ಹಾಕಿರ್ತೀರ, ಸ್ವಲ್ಪ ಪಚ್ಚಕರ್ಪೂರ ಏನಾದರೂ ಇದ್ದರೆ ಪಚ್ಚಕರ್ಪೂರ ಹಾಕಿ. ಪಚ್ಚಕರ್ಪೂರ ಇಲ್ಲ ಅಂದರೆ ನೀವು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ರೋಸ್ ವಾಟರು ಅಥವಾ ರೋಸ್ ಪೆಟಲ್ಸು ಈ ಥರ ದೇವ್ರಿಗೆ ನಾವು ಬಳಸ್ತೀವಲ್ವ, ಆ ಥರ ಸುಗಂಧ ಭರಿತವಾದ ದ್ರವ್ಯ ಏನಾದರೂ ಇದ್ದರೆ ಅದನ್ನು ಹಾಕಿ. ಇಲ್ಲ ಅಂದರೆ ನೀವು ನಾರ್ಮಲ್ ಕರ್ಪೂರ ಇದ್ದರೂ ಕೂಡ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟಿದೆ ಇದರಲ್ಲಿ ಹಾಕಬೇಕು. ಇದನ್ನು ಕೈಯಲ್ಲಿ ಇಟ್ಕೊಂಡು ನಮ್ಮ ಮನೆಯಲ್ಲಿ ಇರುವಂಥ ಸದಸ್ಯರು ಒಳ್ಳೆ ದಾರಿನಲ್ಲಿ ಹೋಗಬೇಕು, ಒಳ್ಳೆ ಅಭಿವೃದ್ಧಿ ಆಗಬೇಕು, ಚೆನ್ನಾಗಿ ಆದಾಯ ಹೆಚ್ಚಾಗಬೇಕು, ಚೆನ್ನಾಗಿ ದುಡಿಬೇಕು, ಒಳ್ಳೆ ಕೆಲಸ ಸಿಗಬೇಕು, ಈ ಥರ ಇರುತ್ತಲ್ವ, ಅದನ್ನು ನೀವು ಕೇಳ್ಕೊಳ್ಳಿ. ಈ ಥರ ಕೇಳ್ಕೊಂಡಿದ್ದೆ ನಿಮ್ಮ ಮನೆಯೆಲ್ಲ ಒಂದು ರೌಂಡು ಇದನ್ನು ಇಟ್ಕೊಂಡು ಕೈಯಲ್ಲಿ ತೋರಿಸ್ಬೇಕು. ಮನೆಯೆಲ್ಲ ಓಡಾಡಿ ಕ್ಲೀನಾಗಿ ಇದನ್ನು ಓಡಾಡಿದ್ದೆ ತಗೊಂಡು ಬಂದುಬಿಟ್ಟು ಒಂದು ಮೂಲೆಯಲ್ಲಿ, ಯಾವುದಾದ್ರೂ ಪರವಾಗಿಲ್ಲ, ಒಂದು ಮೂಲೆಯಲ್ಲಿ ನಿಮ್ಮ ಮನೆಯಲ್ಲಿ ಇರಿಸ್ಬಿಡಿ. ಇದನ್ನು ರಾತ್ರಿ ಎಲ್ಲ ಆ ಥರ ಇದ್ದಾಗ ನೋಡಿ, ನಿಮ್ಮ ಮನೆಯಲ್ಲಿರುವ ಏನೇ ಒಂದು ನಿಮ್ಮ ಆಲೋಚನೆಗಳು ಕೂಡ ಯಾವಾಗಲೂ ನೆಗೆಟಿವ್ ಆಗಿ ಇರುತ್ತಲ್ವ, ಅದು ಕೂಡ ಆ ನೆಗೆಟಿವಿಟಿನ ಓಡಿಸುತ್ತೆ. ಯಾಕಂದರೆ ನಾವು ಮಾಡುವಂಥ ಯೋಚನೆಗಳು ಕೂಡ ನಮ್ಮ ಮನೆಗೆ ಯಾರಾದರೂ ಬಂದು ಕೂತ್ಕೊಂಡು ಹೋಗ್ತಾರಲ್ವ, ಅವರು ಕೂಡ ಅವರು ಏನಾದರೂ ಒಂದು ಯೋಚನೆಗಳು ಮಾಡಿರ್ತಾರೆ. ನೋಡಿ, ತುಂಬ ಚೆನ್ನಾಗಿ ಆಗಿದ್ದಾರೆ, ವಸ್ತುಗಳು ತಗೊಂಡಿದ್ದಾರೆ, ಈ ಥರ ಅವ್ರ ಹತ್ರ ಒಡವೆಗಳಿದೆ, ದುಡ್ಡು ಕಾಸಿದೆ, ನಮಗಿಂತ ಚೆನ್ನಾಗಿ ಆಗಿಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಈ ಥರ ಅಂದ್ಕೊಂಡು ಹೋಗ್ತಾರೆ. ಅವರು ತೋರಿಸ್ಕೊಳ್ಳೋದಿಲ್ಲ. ಅದೆಲ್ಲವೂ ಕೂಡ ನೆಗೆಟಿವ್ ಅನ್ನೋದು ನಮ್ಮ ಮನೆಯಲ್ಲಿ ಹಾಗೇ ಇರುತ್ತೆ. ಈ ಥರ ಪ್ರತಿ ಸಾರಿ ನಾವು ಮಾಡ್ಕೊಳ್ತಾ ಬಂದಾಗ ಆ ನೆಗೆಟಿವ್ ಅನ್ನೋದು ಬೇಗನೆ ಅಬ್ಸರ್ವ್ ಮಾಡುತ್ತೆ ಈ ಪರಿಹಾರ. ಈ ಥರ ಮಾಡಿಕೊಂಡಾಗ ನಾವು ಏನು ಒಂದು ದುಡಿತಾ ಇರ್ತೀವಿ ನೋಡಿ, ಆದಾಯ ಜಾಸ್ತಿ ಆಗುತ್ತೆ, ಆಪರ್ಚುನಿಟಿ ಅನ್ನೋದು ನಮಗೆ ಸದಾಕಾಲ ಬರ್ತಾ ಇರುತ್ತೆ. ಪ್ರತಿ ಸಾರಿ ಈ ಪರಿಹಾರಗಳನ್ನು ಅದಕ್ಕೋಸ್ಕರನೇ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ಆಗ ನಮ್ಮ ದೊಡ್ಡವರು ಚಿಕ್ಕವರು ನಮ್ಮ ಮನೆಯಲ್ಲಿ ಯಾರೇ ಇರಬಹುದು, ಅವ್ರಿಗೆ ಏನಾದರೂ ಒಂದು ಕೆಟ್ಟದಾಗಿ ಆ ಪ್ರಭಾವಗಳೇನಾದರೂ ಬೀರಿದ್ರೂ ಕೂಡ ಅದನ್ನು ಕೂಡ ಹೇಳ್ಕೊಳ್ಳುತ್ತೆ. ಈ ಥರ ಮಾಡಿ ಅದನ್ನು ಮಾರನೇ ದಿನ ನೀವು ಚರಂಡಿಗೆ ಹೋಗಿ ಚೆಲ್ಲಿಬಿಡಿ. ಗ್ಲಾಸನ್ನು ತೊಳೆದು ಇಟ್ಕೊಳ್ಳಿ ಮತ್ತೊಂದು ಪರಿಹಾರಗಳಿಗೆ. ಈ ಥರ ನೀವು ಪಂಚಮಿ ತಿಥಿಯ ದಿನ ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಸದಾಕಾಲ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ. ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ತುಂಬ ಚೆನ್ನಾಗಿ ಆ ತಾಯಿ ಎಳೆದು ಬಿಸಾಕಿ ನಿಮಗೆ ಸುಖ ಸಂತೋಷ ಸಮೃದ್ಧಿ ಅನ್ನೋದು ಆ ತಾಯಿ ಆಶೀರ್ವಾದದ ಮುಖಾಂತರ ಕೊಡ್ತಾಳೆ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.